ಸತೀದೇವಿಯು ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಬರುತ್ತಾಳೆ. ಆದರೆ ಅವಳಿಗೆ ತಾನೇ ಸತಿ ತನ್ನ ಜೀವನದ ಪರಮ ಉದ್ದೇಶ ಶಿವನನ್ನು ವಿವಾಹವಾಗುವುದು ಅನ್ನುವ ವಿಷಯ ತಿಳಿದಿರುವುದಿಲ್ಲ. ಒಮ್ಮೆ ನಾರದ ಮುನಿಗಳು ಹಿಮಾಲಯ ಪರ್ವತಕ್ಕೆ ಭೇಟಿ ನೀಡುತ್ತಾರೆ. ಆಗ ಪುಟ್ಟ ಪಾರ್ವತಿಗೆ ಅವಳ ಜೀವನದ ಉದ್ದೇಶಗಳನ್ನು ಅರ್ಥ ಮಾಡಿಸುತ್ತಾರೆ. ಜೊತೆಗೆ ಶಿವನನ್ನು ವಿವಾಹವಾಗಲು ಘೋರ ತಪಸ್ಸನ್ನು ಆಚರಿಸಬೇಕು, ಆ ಮೂಲಕ ಶಿವನ ಸತಿ ನೀನೇ ಅನ್ನುವುದನ್ನು ನೆನಪಿಸುವಂತೆ ತಿಳಿಸುತ್ತಾರೆ. ಪರ್ವತರಾಜನ ಮಗಳಾಗಿ ರಾಜಕುಮಾರಿಯಾಗಿದ್ದ ಪಾರ್ವತಿ ತನ್ನ ಸುಖ ವೈಭೋಗಗಳನ್ನೆಲ್ಲ ತ್ಯಜಿಸಿ ಘೋರವಾದ ತಪಸ್ಸನ್ನು ಆಚರಿಸುತ್ತಾಳೆ. ಜೀವನದಲ್ಲಿ ಇರುವ ಸುಖದ ಸಮೃದ್ಧಿಯನ್ನು ತ್ಯಜಿಸಿ ಘೋರ ತಪಸ್ಸನ್ನು ಆಚರಿಸಿದವರನ್ನು ಬ್ರಹ್ಮಚರ್ಯ ಪಡೆದವರು ಎಂದು ಹೇಳುತ್ತಾರೆ. ಹೀಗೆ ಪಾರ್ವತೀ ದೇವಿ ತಪಸ್ಸನ್ನು ಆಚರಿಸುವುದರಿಂದ ಅವಳನ್ನು ಬ್ರಹ್ಮಚಾರಿಣಿ ಎಂದು ಕರೆಯುತ್ತಾರೆ. ಪಾರ್ವತಿಯ ತಪಸ್ಸಿನ ಪ್ರಭಾವ ಹೇಗಿತ್ತು ಎಂದರೆ, ಶಿವನಿಗೆ ಅವಳೇ ತನ್ನ ಸತಿ ಪಾರ್ವತಿ ಎಂಬುದು ಮನವರಿಕೆಯಾಗುತ್ತದೆ. ಶಿವ ಪಾರ್ವತಿಯನ್ನು ಪರೀಕ್ಷಿಸಿದಾಗ ಅವಳೇ ಸತಿ ಎಂದು ತಿಳಿದು ಅವಳ ಜೊತೆ ವಿವಾಹವಾಗಲು ಒಪ್ಪಿಕೊಳ್ಳುತ್ತಾನೆ. ನವರಾತ್ರಿಯ 2ನೆಯ ದಿನ ಹಸಿರು. ಇದು ಪ್ರಕೃತಿ, ಫಲವತ್ತತೆ ಹಾಗೂ ಸಮತೋಲನವನ್ನು ಪ್ರತಿನಿಧಿಸುತ್ತದೆ.